ಕಾಮಾಕ್ಷಿ ಪಾಳ್ಯದ ಅಜಾತಶತ್ರು ಎನಿಸಿಕೊಂಡಿರುವಂತಹ ಮಂಜುಂಡ ಅವರ 50ನೇ ಜಯಂತಿಯನ್ನ ಇವತ್ತು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಕಾಮಾಕ್ಷಿ ಪಾಳ್ಯ ಭಾಗದ ಜನರ ಕಷ್ಟಕ್ಕೆ ಸದಾಕಾಲ ಸ್ಪಂದಿಸ್ತಾ ಇದ್ದಂಥ ಮಂಜುಂಡ ಅವರ ಅಕಾಲಿಕ ಮರಣದ ನಂತರ ಮಂಜುಂಡ ಅವರ ಮಾರ್ಗದಲ್ಲೇ ಮಕ್ಕಳು, ಕುಟುಂಬಸ್ಥರು ಹಾಗೂ ಸ್ನೇಹಿತರ ಬಳಗ ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಇವತ್ತು ಅವರ 50ನೇ ಜಯಂತಿ ಪ್ರಯುಕ್ತವಾಗಿ ಎಂಎಲ್ಸಿ ಪುಟ್ಟಣ್ಣ, ಮಾಜಿ ಉಪಮೇಯರ್ ರಂಗಣ್ಣ ಸೇರಿದಂತೆ ಹಲವರು ಕೇಕ್ ಕತ್ತರಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಇನ್ನು ಕಾಮಾಕ್ಷಿ ಪಾಳ್ಯ ಭಾಗದ ಸುತ್ತಮುತ್ತ ಜನರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ, ಬಿಪಿ ಟೆಸ್ಟ್, ಎಸಿಜಿ ಸೇರಿದಂತೆ ಆರೋಗ್ಯ ಶಿಬಿರ, ಅನ್ನದಾನ ಹಾಗೂ ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆ ನೀಡುವುದರ ಮೂಲಕ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಇನ್ನು ಆರೋಗ್ಯ ಶಿಬಿರದ 3,000ಕ್ಕೂ ಅಧಿಕ ಜನರು ಶಿಬಿರದ ಉಪಯೋಗವನ್ನು ಪಡೆದುಕೊಂಡರು. ಸಮಾಜ ಮುಖ್ಯ ಕೆಲಸ ಮಾಡಿದಂಥವ್ರು. ಗಾಡಿ ಮುದ್ದಣ್ಣ ಅವರ ಫ್ಯಾಮಿಲಿ ಅಂತಂದ್ರೆ ಈ ಕುಟುಂಬ ಇಲ್ಲಿ ಬಡವರ ಜೊತೆಲಿ ಗುರ್ತಿಸ್ಕೊಂಡು ಕಾಮಾಕ್ಷಿ ಒಂದು ಒಳ್ಳೆಯ ಹೆಸರನ್ನ ಉಳಿಸ್ಕೊಂಡಿದ್ದಂಥ ಕುಟುಂಬ ಇದು. ಅದರ ಮುಂದುವರೆದ ಭಾಗವಾಗಿ ಗಾಡಿ ಮುದ್ದಣ್ಣ ಅವ್ರ ಮಕ್ಕಳಾದಂಥ ಇವರು, ಪ್ರಸನ್ನ ಅವರು, ಮಂಜು ಅವರೆಲ್ಲ ಅವ್ರ ಕುಟುಂಬ. ಮಂಜು ಅವರು ಕೂಡ ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇದ್ರು. ಕಾಲಿಕವಾಗಿ ನಮ್ಮನ್ನೆಲ್ಲ ಅಗಲಿದ್ರು. ಸೊ ಆದರೂ ಕೂಡ ಅವ್ರ ಹೆಸರನ್ನ ಚಿರಾಗಿ ಉಳಿಸ್ಬೇಕು ಅನ್ನುವಂಥದ್ದು ಅವರ. ಮಂಜಣ್ಣ ಈ ಭಾಗದಲ್ಲಿ ಒಬ್ಬ ಅಜಾತ ಶತ್ರು. ಅವನ ಬಗ್ಗೆ ಹೇಳಲಿಕ್ಕೆ ಸಾಕಷ್ಟಿದೆ. ಮಂಜಣ್ಣನ ಬಗ್ಗೆ ಸಾಕಷ್ಟು ಬಡವರಿಗೆ ಒಳ್ಳೇದು ಮಾಡಿದ್ದಾರೆ, ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಭಾಗದ ಜನಗಳಿಗೆ ಎಲ್ಲ ಕಷ್ಟ ಸುಖದಲ್ಲೂ ಭಾಗಿಯಾಗಿದ್ದಾರೆ. ಅವರ ಅಕಾಲಿಕ ಮರಣ ಈ ಭಾಗದಲ್ಲಿ ತುಂಬಲಾಗದ ನಷ್ಟ ಆಗಿದೆ. ಪ್ರವೃತ್ತಿ ಸೇವೆ ಅಂದ್ರೆ ಬಿಪಿ, ಶುಗರ್ ಆಗಿರ್ಬೋದು, ಆಮೇಲೆ ಇಸಿಜಿ, ಮತ್ತೆ ಕೊಲೆಸ್ಟ್ರಾಲ್ ಪರೀಕ್ಷೆ, ಆಮೇಲೆ ಕಂಟೆಸ್ಟಿಂಗ್ ಇದೆ. ಆ ಕಂಟೆಸ್ಟಿಂಗ್ ಅಲ್ಲಿ ಏನಾದ್ರೂ ಪವರ್ ಇದೆ ಅಂತ ಬಂತು ಅಂದ್ರೆ 1 ವಾರ ಆದ್ಮೇಲೆ ಫ್ರೀ ಸ್ಪೆಕ್ಸ್ ವಿತರಣೆ ಮಾಡೋಣ ಅಂತ ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. 1 ವಾರ ಆದ್ಮೇಲೆ ಯಾರ್ಯಾರು ಬಂದಿದಾರೋ ಇವತ್ತು ಅವ್ರ ನಂಬರ್ ಇಸ್ಕೊಂಡು ಒಂದು ಕಾಲ್ ಮಾಡಿ ಕರೆದಿ ತಿರ್ಗಾ ಅವ್ರಿಗೆ ಸ್ಪೆಕ್ಸ್ ಸ್ವೀಕರಿಸೋ ಅಂತ ಒಂದು ಪ್ರೋಗ್ರಾಮ್ ಇದೆ. ಆಮೇಲೆ ಮಧ್ಯಾಹ್ನಕ್ಕೆ ಒಂದು 3,000 ಜನಕ್ಕೆ ಊಟ ಹಮ್ಮಿಕೊಂಡಿದೀವಿ ಮೇಡಮ್. ಜನ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದಾರೆ, ಪ್ರೀತಿ ತೋರಿಸ್ತಾ ಇದಾರೆ. ಇದೇ ರೀತಿ ನಾವು ವರ್ಷ ಇದೇ ತರ ಪ್ರೀತಿ ತೋರಿಸ್ಕೊಂಡು ನಾವು ಅದನ್ನೇ ನಡ್ಸ್ಕೊಂಡು ಹೋದ್ರೆ ಇನ್ನೇನು ಅದಕ್ಕಿಂತ ಇನ್ನೇನು ಇಲ್ಲ ಮೇಡಮ್. ಜನರ ಪ್ರೀತಿನೇ ನಮ್ಗೊಂದು ಆಶೀರ್ವಾದ.